ಸ್ಥಳೀಯ ಪ್ರಜ್ಞೆಯನ್ನ ಉಳಿಸಿಕೊಂಡು ಜಗತ್ತಿನಾದ್ಯಂತ ಹೆಸರು ಗಳಿಸ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಯಾಕಂದ್ರೆ ಸ್ಥಳೀಯ ಅಂಶಗಳನ್ನ ಇಟ್ಕೊಂಡು ಇಡೀ ಜಗತ್ತಿಗೆ ಅರ್ಥೈಸ್ತಕ್ಕಂಥದ್ದು, ಜಗತ್ತು ಅಂದ್ರೆ ಏನು, ಸಮಾಜ ಅಂದ್ರೆ ಏನು, ಅದರ ಸ್ಥಳೀಯ ವ್ಯವಸ್ಥೆ ಏನು, ಮೂಲದಿಂದ ಅದನ್ನ ಕೆದಕಿ ನೋಡ್ತಕ್ಕಂತಹ ಪರಿಕಲ್ಪನೆಯನ್ನ ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಸಾಹಿತ್ಯ ಲೋಕದ ಹಲವು ಕವಿಗಳು ಹಾಗೂ ವಚನಕಾರರನ್ನು ಪರಿಚಯಿಸುವ ಕಾರ್ಯಕ್ರಮ ಸಾಹಿತ್ಯ ಲೋಕದ ದಿಗ್ಗಜರು. ಕೇಳಿ ನಿಮ್ಮ ಮೆಚ್ಚಿನ ಮಾಹಿತಿ ಖಜಾನೆಯಲ್ಲಿ ಸಾಹಿತ್ಯ ಲೋಕದ ದಿಗ್ಗಜರು, ವಿವಿಧ ವಚನಕಾರರು ಹಾಗೂ ಕವಿಗಳನ್ನು ಪರಿಚಯಿಸುವ ವಿಶೇಷ ಮಾಲಿಕೆ. ನೀವು ಕೇಳಿ, ನಿಮ್ಮ ಸ್ನೇಹಿತರಿಗೂ ಕೇಳಿಸಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಬಹುದು. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಕೇಳೋಣ ಸಾಹಿತ್ಯ ಲೋಕದ ದಿಗ್ಗಜರು 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 ದಿಗ್ಗಜರು. ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಮಾಹಿತಿ ಖಜಾನೆಯ ಸಾಹಿತ್ಯ ಲೋಕದ ದಿಗ್ಗಜರು, ವಿವಿಧ ಸಾಹಿತಿಗಳು ಹಾಗೂ ವಿವಿಧ ಸಾಧಕರನ್ನ ಪರಿಚಯಿಸತಕ್ಕಂತಹ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತು ನಾವು ಸಾಹಿತ್ಯ ಲೋಕದಲ್ಲಿ ಮತ್ತೊಬ್ಬ ಉತ್ತರ ಕರ್ನಾಟಕದ ಪ್ರತಿಭೆ ಹಾಗೂ ನಂಬಿಕೆ ಅಂತಕ್ಕಂತಹ ವಿಷಯ ಬಂದಾಗ ಅವುಗಳ ಬಗ್ಗೆ ಆಳವಾದ ಅಧ್ಯಯನವನ್ನ ನಡೆಸಿ ಇಂದಿಗೂ ಕೂಡ ತಮ್ಮ ಛಾಪನ್ನ ಮೂಡಿಸಿರ್ತಕ್ಕಂತಹ ಒಬ್ಬ ಸಾಹಿತಿಯನ್ನ ನಾವು ಪರಿಚಯ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಸಂಪೂರ್ಣವಾಗಿ ಅರ್ಥ ಆಗಬೇಕು ಅಂದ್ರೆ ಈ ಸಂಚಿಕೆಯನ್ನ ಸಂಪೂರ್ಣವಾಗಿ ಕೇಳಬೇಕು. ಸಂಪೂರ್ಣ ಕೇಳಿದ್ರೆ ಸಂಪೂರ್ಣ ಮಾಹಿತಿ ಸಿಗುತ್ತೆ, ಅರ್ಧ ಕೇಳಿದ್ರೆ ಅರ್ಧ ಮಾತ್ರ ಮಾಹಿತಿ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಇವರು ಶ್ರೀ ಗುರುಸಿದ್ದಯ್ಯ ಹುಚ್ಚಯ್ಯ 12 ಮಠ ಅವ್ರನ್ನ ಇವತ್ತು ನಾವು ಪರಿಚಯಿಸ್ತಾ ಇದ್ದೀವಿ. ವೈಚಾರಿಕ ತಜ್ಞ ಹಾಗೂ ಶಿಕ್ಷಣ ತಜ್ಞರಾಗಿ ಗುರುತಿಸಿಕೊಂಡಿರ್ತಕ್ಕಂತಹ ಉತ್ತರ ಕರ್ನಾಟಕದ ಮಹಾನ್ ಪ್ರತಿಭೆ ಗುರು ಸಿದ್ದಯ್ಯ ಹುಚ್ಚಯ್ಯ 12 ಮಠ ಇವರು. ಕರ್ನಾಟಕದಲ್ಲಿ ಶೈಕ್ಷಣಿಕ ಹಾಗೂ ಸಾಮಾಜಿಕ ಅಷ್ಟೇ ಅಲ್ಲದೆ ಸಾಂಸ್ಕೃತಿಕ ಸನ್ನಿವೇಶಗಳು ಉತ್ತರ ಕರ್ನಾಟಕದಲ್ಲಿಯೂ ಕೂಡ ಹರಡಿರ್ತಕ್ಕಂಥದ್ದನ್ನ ಗಮನಿಸ್ತೇವೆ. ಹಲವಾರು ಪ್ರತಿಭೆಗಳು ಉತ್ತರ ಕರ್ನಾಟಕದಲ್ಲಿ, ಹಲವಾರು ಸಾಹಿತಿಗಳು ಹುಟ್ಟಿಕೊಳ್ಳುವುದರ ಜೊತೆಗೆ ಹಲವಾರು ಸಾಂಸ್ಕೃತಿಕ ನಾಯಕರು ಕೂಡ ಹುಟ್ಟಿಕೊಂಡಿರ್ತಕ್ಕಂತಹ ಪರಂಪರೆಯನ್ನ ನಾವು ಪ್ರಮುಖವಾಗಿ ಗುರುತಿಸುತ್ತೇವೆ. 12ನೇ ಶತಮಾನದಿಂದ ವಚನ ಚಳುವಳಿಗಳು, ಶರಣ ಚಳುವಳಿಗಳು ಇಲ್ಲಿಂದ ಆರಂಭಗೊಂಡಂತಹ ಈ ಯಾತ್ರೆ ಇಂದಿಗೂ ಕೂಡ ಆಧುನಿಕ ವ್ಯವಸ್ಥೆಯಲ್ಲಿಯೂ ಕೂಡ ಉತ್ತರ ಕರ್ನಾಟಕದಲ್ಲಿ ಸಾಹಿತ್ಯ ಚಟುವಟಿಕೆಗಳು ನಿರಂತರವಾಗಿ ನಡೀತಾ ಇರತಕ್ಕಂತಹ ಪರಿಕಲ್ಪನೆಯನ್ನ ಪ್ರಮುಖವಾಗಿ ಗುರುತಿಸುತ್ತೇವೆ. ಶ್ರೀ ಗುರುಸಿದ್ದಯ್ಯ ಹುಚ್ಚಯ್ಯ 12 ಮಠ ಅವರು ಕೇವಲ ಒಬ್ಬ ಲೇಖಕರಲ್ಲದೆ ಮಕ್ಕಳ ಮನಸ್ಸಿನಲ್ಲಿ ವೈಜ್ಞಾನಿಕ ಪರಂಪರೆಯನ್ನ ಮೂಡಿಸ್ತಿರ್ತಕ್ಕಂತಹ ವ್ಯಕ್ತಿಯಾಗಿಯೂ ಕೂಡ ನಾವು ಗುರುತಿಸುತ್ತೇವೆ. ಇಷ್ಟೇ ಅಲ್ಲದೆ ಒಬ್ಬ ಶೈಕ್ಷಣಿಕ ತಜ್ಞನಾಗಿ ಶಿಕ್ಷಣದ ಮಹತ್ವವನ್ನ ಎಲ್ರಿಗೂ ಕೂಡ ಅರ್ಥೈಸ್ತಕ್ಕಂಥ ಪರಂಪರೆಯಲ್ಲಿ ನಾವು ಈ ಲೇಖಕರನ್ನ ಗುರುತಿಸುತ್ತೇವೆ. ಇನ್ನು ಪ್ರಮುಖವಾಗಿ ಇವರ ಹೆಸರಿನಲ್ಲಿರ್ತಕ್ಕಂತಹ 12 ಮಠ ಅಂತಕ್ಕಂಥದ್ದು ಧಾರ್ಮಿಕವಾಗಿ ತನ್ನದೇ ಆದ ಮಹತ್ವವನ್ನು ಪಡ್ಕೊಂಡಿದೆ. ಆಗಿನ ಕಾಲದಲ್ಲಿ ಇಂತಹ ಹೆಸರುಗಳು ಸರ್ವೇ ಸಾಮಾನ್ಯವಾಗಿ ಹುಟ್ಟಿಕೊಳ್ಳುತ್ತಿದ್ದವು. ಒಂದೊಂದು ಮಠದ ವ್ಯವಸ್ಥೆಗಳು ಹಾಗೂ ಅವರ ಧಾರ್ಮಿಕ ಪರಿಕಲ್ಪನೆಗಳು ಹೀಗೆ ಮೂಡಿಸುತ್ತಿದ್ದಂತಹ ಸನ್ನಿವೇಶವನ್ನ ನಾವು ಪ್ರಮುಖವಾಗಿ ಗುರುತಿಸುತ್ತೇವೆ. ಬಾಲ್ಯದಲ್ಲಿ ಒಂದು ಹೆಸರಾದರೆ ಬೆಳೆಯುತ್ತಾ ಮತ್ತೊಂದು ಹೆಸರು ಹುಟ್ಟಿಕೊಳ್ತಕ್ಕಂತಹ ಪರಂಪರೆಗಳು ಸರ್ವೇ ಸಾಮಾನ್ಯವಾಗಿ ನಾವು ಗಮನಿಸುತ್ತೇವೆ. ಇನ್ನು 12 ಮಠ ಅಂತಕ್ಕಂತಹ ಪರಂಪರೆಯಿಂದ ಬಂದಂತಹ ವ್ಯಕ್ತಿಗಳು ಸಾಮಾನ್ಯವಾಗಿ
ಸಮಾಜದ ಬಗ್ಗೆ ಕಾಳಜಿಯನ್ನ ಹೊಂದಿರುವುದರ ಜೊತೆಗೆ ಸಮಾಜದ ಅಂಕುಡೊಂಕುಗಳನ್ನ ತಿದ್ದುತಕ್ಕಂಥದ್ದು, ಸಮಾಜದ ಇತ್ತೀಚಿನ ಬೆಳವಣಿಗೆಗಳು, ಸಮಾಜದಲ್ಲಿ ಆಗ್ತಿರ್ತಕ್ಕಂತಹ ಅನ್ಯಾಯಗಳನ್ನ ತಡೀತಕ್ಕಂತಹ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಇನ್ನು ಹಲವು ಸಾಹಿತಿಗಳು ತಮ್ಮದೇ ಆದ ನೆಲೆಯಲ್ಲಿ ಇಂತಹ ಕೆಲಸವನ್ನ ಮಾಡ್ತಾ ಬಂದಿದ್ದಾರೆ. ಹೀಗಾಗಲೇ ಸಾಕಷ್ಟು ಸಾಹಿತಿಗಳನ್ನ ನಿಮ್ಮ ಮೆಚ್ಚಿನ ವಾಹಿನಿ ಪರಿಚಯಿಸ್ತಲೇ ಸಾಗ್ತಾ ಇದೆ. ಇದು ನಿರಂತರವಾಗಿ ಸಾಗ್ತಾನೆ ಇರುತ್ತೆ. ಗುರುಸಿದ್ದಯ್ಯ ಅವರ ತಂದೆ ಹುಚ್ಚಯ್ಯ ಅವರು ಇವರಿಗೆ ಮೊದಲ ಪಾಠವನ್ನು ಮಾಡ್ತಾರೆ. ಸಮಾಜಮುಖಿ ಕಾರ್ಯದ ಬಗ್ಗೆ ಅರಿವು ಮೂಡಿಸೋದು, ಹಾಗೆ ಸಮಾಜದಲ್ಲಿ ಇನ್ನೊಬ್ಬರನ್ನ ಕಂಡ್ರೆ ಹೇಗೆ ನಡ್ಕೋಬೇಕು, ಅವ್ರ ಕಷ್ಟದಲ್ಲಿದ್ದಾಗ ಅವರಿಗೆ ಹೇಗೆ ನೆರವಾಗಬೇಕು ಅಂತಕ್ಕಂತಹ ಪರಂಪರೆಯನ್ನ ಮೂಡಿಸಿದ್ದು ಶ್ರೀ ಹುಚ್ಚಯ್ಯ ಅವರು. ಇವರು ಪ್ರಮುಖವಾಗಿ ಬಾಲ್ಯದಿಂದಲೇ ಉತ್ತರ ಕರ್ನಾಟಕದಲ್ಲಿ ಇಂದಿಗೂ ಕೂಡ ಜೀವಂತವಾಗಿರ್ತಕ್ಕಂತಹ ಕೆಲವು ಸಂಪ್ರದಾಯಗಳು ಹಾಗೆ ಅಲ್ಲಿನ ಪರಂಪರೆಗಳನ್ನ ಗಮನಿಸುತ್ತಾ ಬೆಳೆದಂಥವ್ರು. ಆಗ ಉತ್ತರ ಕರ್ನಾಟಕದ ಶೈಲಿಯಲ್ಲಿ ಅಲ್ಲಿ ನಡೀತಾ ಇದ್ದಂತಹ ವಾತಾವರಣ ಹಾಗೆ ಅಲ್ಲಿನ ಜನರ ಒಂದು ನಡವಳಿಕೆಗಳನ್ನ ಪ್ರತಿ ಕ್ಷಣವೂ ಕೂಡ ಇವರು ಗಮನಿಸ್ತಾ ಇದ್ರು. ಯಾಕಂದ್ರೆ ಆಗ ಮೂಢನಂಬಿಕೆಗಳು ತಾಂಡವಾಡ್ತಾ ಇತ್ತು. ಇಂದಿಗೂ ಕೂಡ ಕೆಲವೊಂದು ಪ್ರದೇಶಗಳಲ್ಲಿ ಮೂಢನಂಬಿಕೆ ಜೀವಂತವಾಗಿರ್ತಕ್ಕಂಥದ್ದನ್ನ ಗಮನಿಸ್ತೇವೆ. ಮೂಢ ಆಚರಣೆಗಳು ಹಾಗೂ ಇನ್ನು ಹಲವು ವ್ಯವಸ್ಥೆಗಳು ಇಂದಿಗೂ ಕೂಡ ಜೀವಂತವಾಗಿರ್ತಕ್ಕಂಥ ಪರಿಸ್ಥಿತಿ ಉತ್ತರ ಕರ್ನಾಟಕ ಭಾಗದಲ್ಲಿದೆ. ಇವರು ಪ್ರಮುಖವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಸಮಾಜವನ್ನು ಕತ್ತಲಿನಿಂದ ಬೆಳಕಿನೆಡೆಗೆ ಕರೆದೊಯ್ಯತಕ್ಕಂತಹ ಪ್ರಯತ್ನವನ್ನ ತಮ್ಮ ಸಾಹಿತ್ಯದ ಮೂಲಕ ಮಾಡ್ತಾ ಇದ್ದಾರೆ. ಪ್ರತಿ ಕವಿಯು ಏನನ್ನಾದರೂ ಮಾಡಬೇಕು ಅಂದ್ರೆ ಅದು ಆ ಕವಿಗೆ ಅಸ್ತ್ರವಾಗಿರ್ತಕ್ಕಂಥದ್ದು ಸಾಹಿತ್ಯ. ಈ ಸಾಹಿತ್ಯ ಅಂತಕ್ಕಂಥದ್ದೇನಿದೆ ಇದು ವ್ಯಕ್ತಿಯ ವ್ಯಕ್ತಿತ್ವವನ್ನು ಬದಲಾಯಿಸುತ್ತೆ, ಹಾಗೆ ವ್ಯಕ್ತಿಯ ಆಲೋಚನಾ ಶೈಲಿಯನ್ನು ಕೂಡ ಬದಲಾಯಿಸತಕ್ಕಂತಹ ಪರಂಪರೆಯನ್ನ ಈ ಒಂದು ವ್ಯವಸ್ಥೆ ಹೊಂದಿದೆ. ಹಾಗಾಗಿ ನಮ್ಮ ಗುರುಸಿದ್ದಯ್ಯ ಹುಚ್ಚಯ್ಯ ಅವರು ಪ್ರಮುಖವಾಗಿ ಸಾಹಿತ್ಯವನ್ನ ತಮ್ಮ ಕೇಂದ್ರ ಬಿಂದುವನ್ನಾಗಿ ಮಾಡಿಕೊಂಡು ಇಂದಿಗೂ ಕೂಡ ಬೆಳಕಿನೆಡೆಗೆ ಕರೆದೊಯ್ಯತಕ್ಕಂಥ ಪ್ರಯತ್ನ, ಮೂಢನಂಬಿಕೆಯ ಕೂಪದಿಂದ ಕತ್ತಲಿನಿಂದ ಬೆಳಕಿನೆಡೆಗೆ ಬನ್ನಿ ಅಂತಕ್ಕಂತಹ ಕರೆ ನೀಡುವುದರ ಮೂಲಕ ಉತ್ತರ ಕರ್ನಾಟಕದ ಭಾಗ ಸೇರಿದಂತೆ ಹಲವು ಹಳ್ಳಿಗಾಡಿನ ಜನರಿಗೆ ಅರಿವು ಮೂಡಿಸ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಈ ವ್ಯವಸ್ಥೆಯಲ್ಲಿ ಪ್ರಮುಖವಾಗಿ ಯಾವುದೇ ಒಬ್ಬ ವ್ಯಕ್ತಿ ಪೀಳಿಗೆಯಿಂದ ಪೀಳಿಗೆ ಬಂದಿರತಕ್ಕಂತಹ ನಂಬಿಕೆಯನ್ನ ಪಾಲಿಸ್ತಾ ಇರ್ತಾರೆ. ಆ ನಂಬಿಕೆಗಳಲ್ಲಿ ಯಾವುದು ನಿಜ ಯಾವುದು ಸುಳ್ಳು ಅಂತಕ್ಕಂತಹ ವಿಷಯ ಗೊತ್ತಿರಲ್ಲ. ಯಾಕಂದ್ರೆ ಎಷ್ಟೋ ಜನ ಹಳ್ಳಿಗಾಡಿನ ಪ್ರದೇಶದ ಜನರು ಇಂದಿಗೂ ಕೂಡ ಮೂಢನಂಬಿಕೆಗಳನ್ನ ಪಾಲಿಸ್ತಾ ಇದ್ದಾರೆ. ಇವತ್ತು ಯಾರಾದ್ರೂ ಹೆಣ್ಣು ಮುಟ್ಟಾಯಿತು ಅಂದ ತಕ್ಷಣ ಆಕೆ ಮನೆಯಿಂದ ಹೊರಗಿರ್ಬೇಕು ಅಂತಕ್ಕಂಥ ಪರಂಪರೆ ಇದೆ. ಅದು ಎಷ್ಟು ಅಸಮಂಜಸ ಅಂತಕ್ಕಂಥದ್ದನ್ನ ನಾವು ಯೋಚನೆ ಮಾಡಬೇಕು. ಎಷ್ಟು ಆ ಹೆಣ್ಣು ನೋವನ್ನು ಅನುಭವಿಸಬಹುದು, ಹಾಗೆ ಆ ಹೆಣ್ಣಿನ ಮನಸ್ಸಿಗೆ ಎಷ್ಟು ಘಾಸಿಯಾಗಿರ್ಬೋದು ಅನ್ನೋದನ್ನ ನಾವು ಯೋಚನೆ ಮಾಡಲ್ಲ. ಇದೇ ಪ್ರಕಾರವಾಗಿ ಸಾಕಷ್ಟು ಮೂಢನಂಬಿಕೆಗಳು ಇಂದಿಗೂ ಕೂಡ ಜೀವಂತವಾಗಿವೆ. ಆ ಮೂಢನಂಬಿಕೆಗಳನ್ನ ಹೋಗಲಾಡಿಸ್ತಕ್ಕಂತಹ ಕೆಲಸವನ್ನ ನಮ್ಮ ಗುರುಸಿದ್ದಯ್ಯ ಹುಚ್ಚಯ್ಯ 12 ಮಠ ಅವರು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇಂತಹ ವ್ಯವಸ್ಥೆಗಳು ವಾಸ್ತವ ಸ್ಥಿತಿಯನ್ನ ಅರ್ಥೈಸಿಕೊಂಡು ಸಾಹಿತ್ಯವನ್ನ ರಚನೆ ಮಾಡೋದು ನಿಜಕ್ಕೂ ಕೂಡ ಒಳ್ಳೆಯ ವಿಷಯ ಅಂತಾನೆ ಹೇಳ್ಬಹುದು. ಇನ್ನು ಇವರ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಈ ಮೂಢನಂಬಿಕೆಗಳನ್ನ ಹೋಗಲಾಡಿಸಬೇಕು. ಜನರು ಅಂದಿನಿಂದಲೂ ಕೇಳಿದ ನೋಡಿದ ಅನುಭವಕ್ಕೆ ಬಂದ ನಂಬಿಕೆಗಳನ್ನ ಅನುಸರಿಸ್ತಾರೆ. ಆ ನಂಬಿಕೆಗಳು ಎಷ್ಟು ಪ್ರಯೋಜನಕಾರಿ, ಅದರಿಂದ ನಮಗೇನು ಲಾಭ ಅಥವಾ ಅದನ್ನು ಪಾಲಿಸದೇ ಇದ್ರೆ ಏನಾಗುತ್ತೆ ಅನ್ನೋದನ್ನ ಯಾರು ಯೋಚನೆ ಮಾಡಲ್ಲ. ನಮ್ಮ ಹಿರಿಯರು ಮಾಡಿದ್ದಾರೆ ಅದನ್ನ ನಾವು ಮಾಡ್ತೀವಿ ಅಂತಕ್ಕಂತಹ ಆಲೋಚನೆಯಲ್ಲಿ ಗ್ರಾಮೀಣ ಪರಿಸರದ ಜನರು ಇಂದಿಗೂ ಕೂಡ ಇದ್ದಾರೆ. ಇದು ನಿಜಕ್ಕೂ ಕೂಡ ಬೇಸರದ ವಿಷಯ ಅಂತಾನೆ ಹೇಳ್ಬೋದು. ಇದನ್ನ ತೊಡೆದು ಹಾಕೋದಕ್ಕೆ
ಶ್ರಮಿಸ್ತಾ ಇರ್ತಕ್ಕಂಥವರು ಗುರುಸಿದ್ದಯ್ಯ, ಹುಚ್ಚಯ್ಯ, 12 ಮಠ ಅವರು. ಈ ನಂಬಿಕೆಗಳು ಬದುಕಿನಿಂದ ಬದುಕಿಗೆ ಬದಲಾಗ್ತಾ ಹೊಸ ಹೊಸ ಪರಿಕಲ್ಪನೆಗಳನ್ನ ರೂಢಿಸಿಕೊಳ್ಳದೆ ಹಾಗೆಯೇ ಉಳಿದುಕೊಂಡಿದೆ. ಎಲ್ಲರ ಬದುಕಿಗೂ ಕೂಡ ಇಂತಹ ಮೂಢನಂಬಿಕೆಗಳು ತಲೆಮಾರುಗಳಿಂದ ಹರಿದು ಬರ್ತಾ ಇದೆ. ಆದರೆ ಅದು ವೈಜ್ಞಾನಿಕ ಅಂಶ ಏನಿದೆ ಅನ್ನೋದನ್ನ ಯಾರು ಕೂಡ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ. ವೈಜ್ಞಾನಿಕವಾಗಿ ಇದನ್ನು ಮಾಡಬಹುದಾ ಮಾಡಬಾರ್ದಾ ಅನ್ನೋದನ್ನ ಯೋಚನೆ ಮಾಡಲ್ಲ. ಯಾಕಂದ್ರೆ ಹಿರಿಯರು ಆ ಯೋಚನೆ ಮಾಡುವ ಶಕ್ತಿಯನ್ನೇ ಹೇಳ್ಕೊಟ್ಟಿಲ್ಲ. ಕೇವಲ ಅದನ್ನ ಪಾಲಿಸಬೇಕು ಅಂತ ಹೇಳಿದರೆ ಹೊರತು ಅದನ್ನು ಯಾಕೆ ಪಾಲಿಸಬೇಕು ಅಂತ ಪ್ರಶ್ನೆ ಮಾಡಿದವರಿಗೆ ತಿರುಗು ಬಾಣವಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಸಮಾಜದಲ್ಲಿ ಯಾರು ಪ್ರಶ್ನೆ ಮಾಡ್ತಾರೋ ಅವರಿಗೆ ಮುಳುವು ಇಲ್ಲದೆ ಇರ್ತಕ್ಕಂಥದ್ದು, ಉಳಿವು ಇಲ್ಲದೆ ಇರ್ತಕ್ಕಂತಹ ಪರಿಕಲ್ಪನೆ ಬಂದಿದೆ. ಹಾಗಾಗಿ ಎಲ್ಲರೂ ಕೂಡ ಆ ಮೂಢನಂಬಿಕೆಯನ್ನೇ ಪಾಲಿಸ್ತಾ ಮುಂದೆ ಸಾಗ್ತಾ ಇದ್ದಾರೆ. ಇನ್ನು ವೈಚಾರಿಕತೆ, ಈ ವೈಚಾರಿಕತೆ ಅಂತಕ್ಕಂಥದ್ದು ಸಮಾಜದ ಬದಲಾವಣೆಗೆ ಬಹಳ ಮುಖ್ಯ. ಯಾರೋ ಹೇಳಿದ್ರು ಅನ್ನೋ ಕಾರಣಕ್ಕೋಸ್ಕರ ನಾವು ಅದನ್ನು ಪಾಲಿಸೋದು ಬಹಳ ತಪ್ಪಾಗುತ್ತೆ. ಇವತ್ತು ನಾನು ರೆಕಾರ್ಡ್ ಮಾಡ್ತಾ ಇರುವ ದಿನ ಇವತ್ತು ಬಸವ ಜಯಂತಿ. ಈ ಬಸವ ಜಯಂತಿ ಅಂತಕ್ಕಂಥದ್ದೇನಿದೆ ಇದು ಕೆಲವರಿಗೆ ಬಸವನ ಪೂಜೆ ಆಗುತ್ತೆ. ಅಂದ್ರೆ ಒಂದು ಬಸವ ಜಯಂತಿ ಅಂದ್ರೆ ಬಸವಣ್ಣನವರ ತತ್ವಗಳನ್ನ ಆಧಾರವಾಗಿಟ್ಕೊಂಡು ನಾವು ಅವುಗಳನ್ನ ಪಾಲಿಸಲ್ಲ. ಬದಲಾಗಿ ಬಸವ ಅಂದ್ರೆ ಎತ್ತುಗಳನ್ನ ಪೂಜೆ ಮಾಡಬೇಕು ಅಂತಕ್ಕಂತಹ ಪರಿಕಲ್ಪನೆಯು ಜನರಿದ್ದಾರೆ. ನಿಜ ಹೇಳಬೇಕು ಅಂದ್ರೆ ಬಸವಣ್ಣನವರ ತತ್ವಗಳನ್ನ ನೆನೀತಕ್ಕಂತಹ ದಿನ. ಬಸವಣ್ಣನವರು 12ನೇ ಶತಮಾನದಲ್ಲಿ ಹಾಕಿಕೊಟ್ಟಂತಹ ಆ ನೆಲೆಗಟ್ಟಿನಲ್ಲಿ ನಾವು ಸಾಗಬೇಕಾಗಿದೆ. ಇವತ್ತು ಅದು ಆಗ್ತಾ ಇಲ್ಲ. ಕೇವಲ ಒಂದು ರಜೆ ಅನ್ನೋಂಥ ಮಾತ್ರಕ್ಕೆ ಎಲ್ಲರೂ ಕೂಡ ಬಸವ ಜಯಂತಿ ಅಂತಕ್ಕಂಥದ್ದನ್ನೇ ಮರೆತು ಒಂದು ಮೋಜಿನ ಜಯಂತಿಯಾಗಿ ಮಾಡಿಕೊಂಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಹಾಸ್ಯಾಸ್ಪದ ಅಂತಲೇ ಹೇಳ್ಬೋದು. ಯಾಕಂದರೆ ಇಂತಹ ವ್ಯವಸ್ಥೆ ಇರುವಾಗ ನಾವು ನಿಜ ಹೇಳೋದಕ್ಕೆ ಹೋದರೆ ನೀನೇನು ನೋಡಿದ್ದ ಅನ್ನುವಂತಹ ಮಾತುಗಳು ಕೇಳಿ ಬರುತ್ತೆ. ಸೊ ಆ ಕಾರಣಕ್ಕೋಸ್ಕರ ನಾವು ನಮ್ಮ ಸಮಾಜದಲ್ಲಿ ಇಂತಹ ಗುರುಸಿದ್ದಯ್ಯ, ಹುಚ್ಚಯ್ಯ, 12 ಮಠ ಇವರು ಹೇಳ್ತಕ್ಕಂತಹ ಮಾತಿನ ಅನುಸಾರವಾಗಿ ನಾವೆಲ್ಲರೂ ಕೂಡ ನಿಜ ಸಂಗತಿಯನ್ನ ಅರಿತು ಬದುಕೋದನ್ನ ಅಭ್ಯಾಸ ಮಾಡ್ಕೋಬೇಕು. ಇವರು ಹೇಳ್ತಕ್ಕಂತಹ ಪ್ರಮುಖ ಅಂಶಗಳನ್ನ ನೋಡೋದಾದ್ರೆ, ಯಾವುದೇ ವಿಷಯವನ್ನ ನಂಬುವ ಮೊದಲು ಪ್ರಶ್ನಿಸಬೇಕು. ಪ್ರಶ್ನಿಸುವುದು ವಿಜ್ಞಾನದ ಮೂಲ. ಅಂದ್ರೆ ಯಾವುದೇ ವಿಷಯವನ್ನ, ಈಗ ಯಾವುದೋ ಒಂದು ಆಚರಣೆ ಇದೆ ಅಂತ ಅಂದ್ರೆ ಅದನ್ನ ಯಾಕೆ ಮಾಡಬೇಕು ಅಂತಕ್ಕಂತಹ ಪ್ರಶ್ನೆ ಮೂಡಬೇಕು. ಆ ಪ್ರಶ್ನೆ ಮೂಡಿದ್ರೆ ಮಾತ್ರ ಸಮಾಜದಲ್ಲಿ ನಮ್ಮೆಲ್ಲರಿಗೂ ಕೂಡ ಒಂದು ಸ್ಥಾನಮಾನ ಉಳಿಯೋದಕ್ಕೆ ಸಾಧ್ಯವಾಗುತ್ತೆ. ನಿಜವಾದ ಸಂಗತಿ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಇವತ್ತು ವೈಜ್ಞಾನಿಕ ಆಲೋಚನೆಗಳು ಬೇಕಾಗಿದೆ. ಇನ್ನು ವೈಜ್ಞಾನಿಕ ಸಾಕ್ಷ್ಯ. ಈ ವೈಜ್ಞಾನಿಕ ಸಾಕ್ಷ್ಯ ಅಂದ್ರೆ ಪ್ರಕೃತಿಯಲ್ಲಿ ನಡೀತಕ್ಕಂತಹ ಪ್ರತಿ ಘಟನೆಗೂ ಕೂಡ ಒಂದು ವೈಜ್ಞಾನಿಕ ಕಾರಣ ಇರುತ್ತೆ. ಕಾರಣ ಇಲ್ಲದೆ ಏನು ಕೂಡ ಸಂಭವಿಸಲ್ಲ. ಮಳೆ ಯಾಕೆ ಬರುತ್ತೆ? ಅದಕ್ಕೂ ಒಂದು ಕಾರಣ ಇದೆ. ಮಳೆ ಯಾಕೆ ಬರುತ್ತೆ ಅಂದ್ರೆ ಮಳೆಗಾಲದಲ್ಲಿ ಬರುತ್ತೆ ಅಂತ ನೀವು ಹೇಳ್ಬೋದು. ಆ ಮಳೆಗಾಲದಲ್ಲೇ ಯಾಕೆ ಬರಬೇಕು ಅನ್ನೋದು ಕೂಡ ಪ್ರಶ್ನೆ. ಹಾಗೆ ಸೂರ್ಯಗ್ರಹಣ ಯಾಕಾಗುತ್ತೆ, ಚಂದ್ರಗ್ರಹಣ ಯಾಕಾಗುತ್ತೆ, ಇದು ಕೂಡ ಪ್ರಶ್ನೆ. ಯಾಕಂದ್ರೆ ಪ್ರಕೃತಿಯಲ್ಲಿ ಎಲ್ಲವೂ ಕೂಡ ಪ್ರಶ್ನಾರ್ಥಕವಾಗಿ ಉಳಿಯುತ್ತೆ. ಹಾಗೆ ನಮ್ಮ ಮೂಢನಂಬಿಕೆಗಳು ಕೂಡ ಪ್ರಶ್ನಾರ್ಥಕವಾಗಿ ಉಳಿದಿರುತ್ತೆ. ಅದನ್ನ ಯಾರೂ ಕೂಡ ಪ್ರಶ್ನೆ ಮಾಡೋದಕ್ಕೆ ಹೋಗಲ್ಲ. ಯಾಕಂದ್ರೆ ಅದಕ್ಕೆ ಒಂದು ಹೊಸ ಅಣೆಪಟ್ಟಿಯನ್ನ ಕಟ್ತಾರೆ. ಹಾಗಾಗಿ ಅವರು ಸುಮ್ಮನೆ ಇದ್ಬಿಡ್ತಾರೆ. ಇನ್ನು ಸಂಪ್ರದಾಯ ಮತ್ತು ತರ್ಕ. ಯಾವುದೇ ಸಂಪ್ರದಾಯವನ್ನ ನಾವು ಪಾಲಿಸ್ತೀವಿ ಅಂದ್ರೆ ಅದರ ಹಿಂದೆ ಇರ್ತಕ್ಕಂತಹ ವೈಜ್ಞಾನಿಕ ಸತ್ಯವನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಬದಲಾಗಿ ಅದನ್ನ ಯಾರೋ ಪಾಲಿಸ್ತಾರೆ ಅನ್ನೋ ಮಾತ್ರಕ್ಕೆ ಪಾಲಿಸುವ ಬದಲು ಅದನ್ನ ನಾವು ಯಾಕೆ ಪಾಲಿಸ್ಬೇಕು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಇನ್ನು ರಾತ್ರಿಯ ವೇಳೆಯಲ್ಲಿ ಕೆಲವು ಮರಗಳು ದೆವ್ವ ವಾಸಿಸುತ್ತವೆ ಅಂತಕ್ಕಂತಹ ನಂಬಿಕೆ ಇದೆ. ಇನ್ನು ಕೆಲವು ಪ್ರಾಣಿಗಳು, ಪಕ್ಷಿಗಳು ಅಶುಭ ಅಂತಕ್ಕಂತಹ
ಪರಂಪರೆ ಇದೆ. ಇವೆಲ್ಲವೂ ಕೂಡ ಎಷ್ಟು ನಿಜ ಅನ್ನೋದನ್ನ ಪ್ರತಿಯೊಬ್ಬರು ಆಲೋಚನೆ ಮಾಡಬೇಕು. ಯಾಕಂದ್ರೆ ದೆವ್ವಗಳು ವಾಸಿಸುತ್ತವೆ ಅನ್ನೋದು ನಿಜವಾದ್ರೆ ಆ ದೆವ್ವಗಳಿಗೆ ಏನಾದ್ರೂ ವೈಜ್ಞಾನಿಕ ಕಾರಣ ಇರಬೇಕಲ್ವಾ? ಕೇವಲ ಒಂದು ಮರವನ್ನ ನೋಡಿ ದೆವ್ವ ಇದೆ ಅಂದ್ಕೊಳ್ಳೋದು ಎಷ್ಟು ಸರಿ ಅನ್ನೋದನ್ನ ನಾವು ಯೋಚನೆ ಮಾಡಬೇಕು. ಇನ್ನು ಮಕ್ಕಳಲ್ಲಿ ಈ ಕುರಿತಂತೆ ಅನಗತ್ಯ ಭಯವನ್ನು ಮೂಡಿಸ್ತಕ್ಕಂಥದ್ದು ಕೂಡ ಬಹಳ ತಪ್ಪು ಅನ್ನೋದು ಗುರುಸಿದ್ದಯ್ಯ ಹುಚ್ಚಯ್ಯ 12 ಮಠ ಅವರು ಹೇಳ್ತಕ್ಕಂತಹ ಅಭಿಪ್ರಾಯ. ಇನ್ನು ಹಿರಿಯರು ಹೇಳಿದ ಮಾತೇ ವೇದವಾಕ್ಯ ಅಂತಕ್ಕಂತಹ ನಂಬಿಕೆ ಕೂಡ ಸಲ್ಲ. ಹಿರಿಯರು ಹೇಳಿದ ಮಾತು ನಿಜ, ಆದರೆ ಬದಲಾಗುತ್ತಿರುವ ಕಾಲದಲ್ಲಿ ಅದು ಎಷ್ಟು ಸಮಂಜಸ ಅನ್ನೋದನ್ನ ಯೋಚನೆ ಮಾಡಬೇಕು. ಯಾಕಂದ್ರೆ ಮೂಢನಂಬಿಕೆಗಳಿಂದ ನಾವು ನಮ್ಮ ಪ್ರಾಣವನ್ನೇ ಕಳೆದುಕೊಳ್ಳುವ ಬದಲು ಪ್ರಾಣವನ್ನು ಉಳಿಸಿಕೊಳ್ಳುವ ಕಡೆಗೆ ನಾವು ಯೋಚನೆ ಮಾಡಬೇಕು. ಏನೋ ಒಂದು ಕಾರ್ಯವನ್ನು ಮಾಡಬೇಕು ಅಂದ್ರೆ ಅಲ್ಲಿ ಗಳಿಕೆ, ಸಮಯ ಎಲ್ಲವನ್ನು ಕೂಡ ನೋಡ್ತಾರೆ. ಅದು ಏನೇ ಇದ್ರೂ ಕೂಡ ಸಮಾಜದಲ್ಲಿ ಎಲ್ಲವೂ ಕೂಡ ಒಂದಾದ ಮೇಲೆ ಒಂದರಂತೆ ಘಟಿಸದೆ ಪ್ರಕೃತಿಯ ನಿಯಮವನ್ನ ಯಾರಿಂದಲೂ ಕೂಡ ಬದಲಾಯಿಸೋದಕ್ಕೆ ಸಾಧ್ಯವಾಗಲ್ಲ. ಯಾಕಂದ್ರೆ ಮಳೆಗಾಲದಲ್ಲಿ ಮಳೆ ಬರಬೇಕು, ಚಳಿಗಾಲದಲ್ಲಿ ಚಳಿ ಆಗಬೇಕು, ಬೇಸಿಗೆಗಾಲದಲ್ಲಿ ಬೇಸಿಗೆಯ ಬಿಸಿಲು ಝಳಪಿಸಬೇಕು. ಆ ಸಂದರ್ಭ ನಿಜಕ್ಕೂ ಕೂಡ ಪ್ರಕೃತಿಯ ಆ ಮಡಿಲಿನ ಆನಂದವನ್ನ ಸವಿಯೋದಕ್ಕೆ ನಿಜಕ್ಕೂ ಕೂಡ ನಾವು ಅರ್ಹರಾಗಿರ್ತೇವೆ. ಈ ವೈಜ್ಞಾನಿಕ ಸತ್ಯವನ್ನ ಅವರು ನಾನು ಮತ್ತು ಹುಂಚಿ ಮರ ಅಂತಕ್ಕಂತಹ ತಮ್ಮ ಕೃತಿಯಲ್ಲಿ ಬರೆದಿದ್ದಾರೆ. ಆ ಕೃತಿಯನ್ನ ಓದ್ತಾ ಹೋದಂತೆ ಇದು ನಿಜ ಅಲ್ವಾ ಅಂತ ಅನಿಸುತ್ತೆ. ಸೊ ದೆವ್ವ ಇದೆ ಅಂತಕ್ಕಂತಹ ಭಾವನೆಯನ್ನ ಮೂಡಿಸುವ ಬದಲು ಆ ಹುಂಚಿ ಮರ ಅಂದ್ರೆ ಏನು, ಅದರ ಮಹತ್ವ ಏನು, ಹಾಗೆ ಹುಂಚಿ ಮರ ನಿಜಕ್ಕೂ ಕೂಡ ಎಲ್ಲಿದೆ, ಹೇಗಿರುತ್ತೆ ಅನ್ನೋದನ್ನ ಅರ್ಥ ಮಾಡಿಸಿದ್ರೆ ಅವಾಗ ವೈಜ್ಞಾನಿಕವಾಗಿ ನಡೀತಾ ಇರ್ತಕ್ಕಂತಹ ಪರಿಕಲ್ಪನೆಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಇನ್ನು ಅವರು ಪ್ರಮುಖವಾಗಿ ನಾನು ಮತ್ತು ಹುಂಚಿ ಮರ ಅಂತಕ್ಕಂತಹ ಈ ಪಾಠದಲ್ಲಿ ಹೇಳ್ತಕ್ಕಂಥದ್ದೇನಪ್ಪಾ ಅಂದ್ರೆ ಯಾವುದೇ ಒಂದು ವಿಷಯವನ್ನ ವಾಸ್ತವವಾಗಿ ನಾವು ನಂಬಬೇಕು. ಹಾಗೆ ಯಾವುದನ್ನೇ ನಂಬಬೇಕಂದ್ರೂ ಕೂಡ ನಮ್ಗೆ ಆಧಾರ ಇರಬೇಕು. ನಾವು ನಿಜವಾಗ್ಲೂ ದೆವ್ವವನ್ನ ನೋಡಿದೀವಾ ಅನ್ನೋದು ಕೂಡ ಒಂದು ಪ್ರಶ್ನೆ. ಹಾಗೆ ಆ ದೆವ್ವಗಳೇ ಇರೋದೇ ನಿಜವಾದ್ರೆ ಎಲ್ಲಿವೆ, ಹೇಗಿವೆ ಅನ್ನೋದು ಕೂಡ ಪ್ರಶ್ನೆ. ಈ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ತಕ್ಕಂತಹ ಪರಂಪರೆಯಲ್ಲಿ ನಮ್ಮ ಗುರುಸಿದ್ದಯ್ಯ ಹುಚ್ಚಯ್ಯ 12 ಮಠ ಅವರು ಈ ಲೇಖನವನ್ನ ಬರೆದಿದ್ದಾರೆ. ಈ ಕಥೆಯಲ್ಲಿ ಪ್ರಮುಖವಾಗಿ ಹೇಳೋದೇನಪ್ಪ ಅಂದ್ರೆ ಹುಣಸೆ ಮರದ ಬಗ್ಗೆ. ಹುಣಸೆ ಮರ ಊರಿನಲ್ಲಿ ಇರುತ್ತೆ. ಆ ಹುಣಸೆ ಮರವನ್ನ ಆಧಾರವಾಗಿಟ್ಕೊಂಡು ಇವರು ನಿಜಕ್ಕೂ ಕೂಡ ಅಲ್ಲಿ ಏನಿದೆ ಅಂತಕ್ಕಂಥದನ್ನ ತಿಳ್ಕೊಳ್ಳೋದಕ್ಕೆ ಹೊರಡ್ತಾರೆ. ಪ್ರಮುಖವಾಗಿ ಗ್ರಾಮಸ್ಥರ ಹಲವು ಕಥೆಗಳು ಇವರ ಕಿವಿಗೆ ಬೀಳುತ್ತೆ. ಅಲ್ಲಿ ಅದಾಗುತ್ತಂತೆ, ಇದಾಗುತ್ತಂತೆ ಅಂತಕ್ಕಂಥದ್ದು. ಅವರು ಲೇಖಕರು ಮರದಡಿಯಲ್ಲೇ ಕುಳಿತು ಸತ್ಯ ಅನ್ವೇಷಣೆಯನ್ನ ಮಾಡ್ತಕ್ಕಂತಹ ಸನ್ನಿವೇಶವನ್ನ ಈ ಕಥೆಯಲ್ಲಿ ಪ್ರಮುಖವಾಗಿ ಗಮನಿಸ್ತೇವೆ. ಇಲ್ಲಿ ಪ್ರಮುಖ ಉದ್ದೇಶ ಏನಪ್ಪಾ ಅಂದ್ರೆ ಮಕ್ಕಳಲ್ಲಿ ಪರಿಸರ ಪ್ರಜ್ಞೆ ಮೂಡಿಸ್ಬೇಕು. ಹಾಗೆ ಮರಗಳು ಅಂದ್ರೆ ಏನು, ಮರಗಳ ಮಹತ್ವ ಏನು ಅನ್ನೋದನ್ನ ತಿಳಿಸೋದಕ್ಕೆ ಈ ಲೇಖನವನ್ನ ಬರೆದಿದ್ದಾರೆ. ಹಾಗೆ ಮೂಢನಂಬಿಕೆಗಳನ್ನ ಹೋಗಲಾಡಿಸಬೇಕು ಅಂತಕ್ಕಂಥದ್ದು ಕೂಡ ಇವರ ಮುಖ್ಯ ಉದ್ದೇಶ. ಆ ಪರಿಸರದ ಪ್ರೇಮ, ಪಕ್ಷಿಗಳ ಕಲರವ ಇವೆಲ್ಲವನ್ನು ಕೂಡ ಮಕ್ಕಳಿಗೆ ಪರಿಚಯಿಸಬೇಕು ಅಂತಕ್ಕಂಥದ್ದು ಇವರ ಮುಖ್ಯ ಉದ್ದೇಶ. ಯಾಕಪ್ಪ ಅಂದ್ರೆ ಆ ನಿಜವಾದ ಸತ್ಯವನ್ನ ಅನ್ವೇಷಣೆ ಮಾಡಲಿಲ್ಲ ಅಂದ್ರೆ ಅವತ್ತು ನಾವು ಬದುಕಿದ್ದು ಕೂಡ ಸತ್ತಂತೆ ಲೆಕ್ಕ ಆಗುತ್ತೆ. ಪ್ರಮುಖವಾಗಿ ಇಂತಹ ಲೇಖನಗಳು ಮಕ್ಕಳಿಗೆ ಬಾಲ್ಯದಲ್ಲಿಯೇ ಪರಿಸರ ಪ್ರಜ್ಞೆಯನ್ನ ಮೂಡಿಸೋದು, ಹಾಗೆ ಇಂದಿಗೂ ಕೂಡ ಮನುಷ್ಯನ ಸ್ವಾರ್ಥವನ್ನ ಅರ್ಥೈಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಯಾಕಂದ್ರೆ ಮರವನ್ನ ಕಡಿದು ಆತ ಕಟ್ಟಡಗಳನ್ನ ಕಟ್ಟಿಕೊಳ್ತಿರ್ತಕ್ಕಂತಹ ಸನ್ನಿವೇಶವನ್ನ ಇಂದಿಗೆ ನಾವು ಗಮನಿಸ್ತಾ ಇದ್ದೇವೆ. ಕಾಡುಗಳು ಇರುವಂತಹ ಪ್ರದೇಶಗಳಲ್ಲಿ ಇಂದು ಹಲವಾರು ಕಟ್ಟಡಗಳು ತಲೆ ಎತ್ತುತ್ತಾ ಇರ್ತಕ್ಕಂತಹ ಸನ್ನಿವೇಶವನ್ನು ಕೂಡ ನಾವು ಪ್ರಮುಖವಾಗಿ ಗುರುತಿಸುತ್ತೇವೆ. ಇಂತಹ ವ್ಯವಸ್ಥೆಗಳು ಎಂದಿಗೂ ಕೂಡ ಒಳಿತನ್ನು ಮಾಡಲ್ಲ. ಯಾಕಂದ್ರೆ ದುರಂತದ ಸನ್ನಿವೇಶಗಳನ್ನ ಲೇಖಕರು ಪ್ರಮುಖವಾಗಿ ಇಲ್ಲಿ ವಿವರಿಸುತ್ತಾರೆ. ಇನ್ನು ಗುರುಸಿದ್ದಯ್ಯ ಹುಚ್ಚಯ್ಯ 12 ಮಠ
ಅವರ ಜೀವನ ಅಂತಕ್ಕಂಥದ್ದೇನಿದೆ ಇದು ಪಠ್ಯಪುಸ್ತಕ ರಚನಾ ಸಮಿತಿಗೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಅವರು ಕೇವಲ ಸಾಹಿತ್ಯವನ್ನು ಕಾಲ್ಪನಿಕವಾಗಿ ನೋಡದೆ ವಾಸ್ತವ ವಿಷಯವನ್ನ ಅರ್ಥೈಸ್ತಕ್ಕಂಥ ಪ್ರಯತ್ನವನ್ನ ಪ್ರಮುಖವಾಗಿ ಮಾಡ್ತಾರೆ. ಯಾಕಂದ್ರೆ ವಾಸ್ತವ ಸತ್ಯವನ್ನ ಅದೇ ಆಯಾಮದಲ್ಲಿ ಅರ್ಥೈಸಿ ಒಂದು ಸಾಹಿತ್ಯವನ್ನ ಸೃಷ್ಟಿ ಮಾಡತಕ್ಕಂತ ಪರಿಕಲ್ಪನೆಯನ್ನ ನಮ್ಮ ಶೈಕ್ಷಣಿಕ ತಜ್ಞರಾದ ಶ್ರೀ ಗುರುಸಿದ್ದಯ್ಯ ಹುಚ್ಚಯ್ಯ 12 ಮಠ ಅವರು ಮಾಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ಶ್ಲಾಘನೀಯ ಅಂತಾನೆ ಹೇಳ್ಬೋದು. ಪ್ರಮುಖವಾಗಿ ಇವರ ಕಾಲಘಟ್ಟದಲ್ಲಿ ಮಾಡ್ತಾ ಇರತಕ್ಕಂತಹ ವ್ಯವಸ್ಥೆ ಏನಪ್ಪಾ ಅಂದ್ರೆ ಮಕ್ಕಳಲ್ಲಿ ಮೌಲ್ಯವನ್ನ ಮೂಡಿಸ್ಬೇಕು, ಹಾಗೆ ಸಾಹಿತ್ಯದ ಬಗ್ಗೆ ಅಭಿರುಚಿಯನ್ನ ಮೂಡಿಸ್ಬೇಕು ಅಂತಕ್ಕಂತಹ ಪರಿಕಲ್ಪನೆಯನ್ನ ಹೊಂದಿದ್ದಾರೆ. ನಮ್ಮ ದೇಶ ನಾಯಕರು ಯಾರು, ಅವ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನೀಡ್ತಕ್ಕಂಥದ್ದು, ಅವರ ಪರಂಪರೆಗಳ ಬಗ್ಗೆ ಅರ್ಥೈಸ್ತಕ್ಕಂಥದ್ದು, ಹಾಗೆ ಮೌಲ್ಯಗಳು ಅವ್ರು ಯಾವ್ಯಾವ ಮೌಲ್ಯಗಳನ್ನ ಇಟ್ಕೊಂಡಿದ್ರು, ಪರಿಸರದಲ್ಲಿ ಅವರ ಪಾತ್ರ ಏನು, ಸಾಹಿತ್ಯ ಲೋಕದಲ್ಲಿ ಅವರು ಹೇಗಿದ್ರು ಅನ್ನೋದನ್ನೆಲ್ಲ ಅರ್ಥ ಮಾಡಿಸ್ತಕ್ಕಂಥದ್ದೇ ಇವರ ಪ್ರಮುಖ ಗುರಿ. ಇನ್ನು ಇವರು ಉತ್ತರ ಕರ್ನಾಟಕದ ಶೈಲಿಯನ್ನ ಉಳಿಸ್ಕೊಂಡಿದ್ದಾರೆ. ತಮ್ಮ ಯಾವುದೇ ಸಾಹಿತ್ಯದಲ್ಲಿಯೂ ಕೂಡ ಉತ್ತರ ಕರ್ನಾಟಕದ ಭಾಷಾ ಶೈಲಿಯನ್ನ ಬಳಸಿಕೊಂಡು ಸರಳವಾಗಿ ಸಾಹಿತ್ಯವನ್ನ ಅರ್ಥೈಸ್ತಕ್ಕಂಥ ಪ್ರಯತ್ನವನ್ನ ನಮ್ಮ ಗುರುಸಿದ್ದಯ್ಯ ಹುಚ್ಚಯ್ಯ 12 ಮಠ ಅವ್ರು ಮಾಡ್ತಾರೆ. ಯಾಕಂದ್ರೆ ಉತ್ತರ ಕರ್ನಾಟಕ ಭಾಗದಿಂದ ಸಾಕಷ್ಟು ಸಾಹಿತಿಗಳು ಇಂದಿಗೂ ಕೂಡ ಹೊರಹೊಮ್ತಾ ಇದ್ದಾರೆ. ಅವರು ತಮ್ಮದೇ ಆದ ಸಾಧನೆಗಳ ಮೂಲಕ ಮನೆಮಾತಾಗುತ್ತಾರೆ. ಪ್ರಮುಖವಾಗಿ ಕುವೆಂಪು, ಬೇಂದ್ರೆ, ವಿ ಕಾರಂತ್ ಇವರ ಆದಿಯಲ್ಲಿ ಸಾಗುವ ನಮ್ಮ ಗುರುಸಿದ್ದಯ್ಯ ಹುಚ್ಚಯ್ಯ 12 ಮಠ ಅವರು ಸ್ಥಳೀಯ ಪ್ರಜ್ಞೆಯನ್ನ ಉಳಿಸಿಕೊಂಡು ಜಗತ್ತಿನಾದ್ಯಂತ ಹೆಸರು ಗಳಿಸ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಯಾಕಂದ್ರೆ ಸ್ಥಳೀಯ ಅಂಶಗಳನ್ನ ಇಟ್ಕೊಂಡು ಇಡೀ ಜಗತ್ತಿಗೆ ಅರ್ಥೈಸ್ತಕ್ಕಂಥದ್ದು, ಜಗತ್ತು ಅಂದ್ರೆ ಏನು, ಸಮಾಜ ಅಂದ್ರೆ ಏನು, ಅದರ ಸ್ಥಳೀಯ ವ್ಯವಸ್ಥೆ ಏನು, ಮೂಲದಿಂದ ಅದನ್ನ ಕೆದಕಿ ನೋಡ್ತಕ್ಕಂತಹ ಪರಿಕಲ್ಪನೆಯನ್ನ ನಮ್ಮ ಗುರುಸಿದ್ದಯ್ಯ ಹುಚ್ಚಯ್ಯ 12 ಮಠ ಅವರು ಮಾಡ್ತಾ ಇದ್ದಾರೆ. ಇನ್ನು ಅವರು ಹೇಳುವ ಭಾಷೆ ಸರಳವಾಗಿದ್ರೂ ಕೂಡ ಮಕ್ಕಳ ಭಾಷೆಯಲ್ಲಿ ಅವರು ಹೇಳ್ತಾರೆ. ಅವರು ಹೇಳ್ತಕ್ಕಂತಹ ಮಾತುಗಳು ಒಂದೊಂದು ಕೂಡ ಗಂಭೀರವಾದ ಸಂದೇಶವನ್ನು ಒಳಗೊಂಡಂತಹ ಒಂದು ಸಾಹಿತ್ಯವಾಗಿರ್ತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ಗುರುತಿಸುತ್ತೇವೆ. ಇನ್ನು ಸಾಹಿತ್ಯಿಕ ನೆಲೆಗಟ್ಟಿನಲ್ಲಿ ಗಮನಿಸಿದಾಗ ಗುರುಸಿದ್ದಯ್ಯ ಇವರು ತಮ್ಮದೇ ಆದಂತಹ ಸಾಹಿತ್ಯ ಪರಂಪರೆಯನ್ನು ಉಳಿಸಿಕೊಂಡಿದ್ದಾರೆ. ಆಗಿನ ಕಾಲದಲ್ಲಿ ಮಕ್ಕಳ ಸಾಹಿತ್ಯವನ್ನ ಬರೀದೇ ಇರ್ತಕ್ಕಂತಹ ವ್ಯವಸ್ಥೆ ಇತ್ತು. ಯಾಕಂದ್ರೆ ಮಕ್ಕಳು ಸಾಹಿತ್ಯವನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂತಕ್ಕಂತಹ ಒಂದು ನಂಬಿಕೆ ಇತ್ತು. ಆ ನಂಬಿಕೆಯನ್ನ ಸುಳ್ಳಾಗಿಸುವ ಪರಂಪರೆಯಲ್ಲಿ ಸಾಕಷ್ಟು ಮಹನೀಯರು ಶ್ರಮಿಸ್ತಾ ಇದ್ದಾರೆ. ಅಂತವರಲ್ಲಿ ಗುರುಸಿದ್ದಯ್ಯ ಅವರು ಕೂಡ ಒಬ್ರು. ಯಾಕಂದ್ರೆ ನಿಜವಾದ ಸಾಹಿತ್ಯವನ್ನ ನಿಜವಾಗ್ಲೂ ಯಾರು ಓದ್ತಾರೋ ಅವರು ಸಾಹಿತ್ಯದ ವಿದ್ಯಾರ್ಥಿಗಳಾಗ್ತಾರೆ. ಯಾಕಂದ್ರೆ ಸಾಹಿತ್ಯ ಅಂದ್ರೆ ಏನು, ಅದರ ಮಹತ್ವ ಏನು ಅನ್ನೋದನ್ನ ಪ್ರತಿಯೊಬ್ರು ಕೂಡ ಅರ್ಥ ಮಾಡ್ಕೊಂಡಾಗ ಮಾತ್ರ ಈ ಸಾಹಿತ್ಯ ಅನ್ನೋದು ಜೀವಂತವಾಗಿ ಉಳಿಯೋದಕ್ಕೆ ಸಾಧ್ಯವಾಗುತ್ತೆ. ಮಕ್ಕಳ ಸಾಹಿತ್ಯ ಇರ್ಬೋದು, ಹಾಗೆ ವೈಚಾರಿಕ ಸಾಹಿತ್ಯ ಇರ್ಬೋದು, ನವ ಸಾಹಿತ್ಯ ಇರ್ಬೋದು, ಯಾವುದೇ ಸಾಹಿತ್ಯಗಳು ತಮ್ಮನ್ನು ತಾವು ಉಳಿಸ್ಕೋಬೇಕು ಅಂದ್ರೆ ಅದನ್ನ ಓದುವವರಿರ್ಬೇಕು, ಅದನ್ನ ಬರೆಯುವವರಿರ್ಬೇಕು, ಅದನ್ನ ಮುಂದಿನ ಪೀಳಿಗೆಗೆ ತಲುಪಿಸುವವರು ಇರಲೇಬೇಕು. ಇನ್ನು ಗುರುಸಿದ್ದಯ್ಯ ಅವರ ಲೇಖನಗಳು ಇಂದು ತಂತ್ರಜ್ಞಾನ ಯುಗಕ್ಕೂ ಕೂಡ ಕಾಲಿಟ್ಟಿದೆ. ಯಾಕಪ್ಪ ಅಂದ್ರೆ ಒಂದು ಲೇಖನ ಸುಮ್ನೆ ಅದು ತಂತ್ರಜ್ಞಾನಕ್ಕೆ ಬರಲ್ಲ. ಅದರಲ್ಲಿ ನಿಜಾಂಶ ಇದ್ರೆ ಮಾತ್ರ ಯೂಟ್ಯೂಬ್ ಸೇರಿದಂತೆ ಹಲವಾರು ತಂತ್ರಜ್ಞಾನಗಳಲ್ಲಿ ಅದು ಪ್ರಸಾರಗೊಳ್ಳುತ್ತೆ. ಆಗ ಇಡೀ ಜಗತ್ತು ಅದರ ಬಗ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಸೇರಿದಂತೆ ಹಲವಾರು ಪ್ರಶಸ್ತಿಗಳು ಇವರನ್ನ ಸೇರೋದಕ್ಕೂ ಕೂಡ ಇದು ಒಂದು ಮುನ್ನುಡಿಯಾಗುತ್ತೆ. ಯಾಕಂದ್ರೆ ನಮ್ಮಲ್ಲಿ ಎಷ್ಟೋ ಜನ ಸಾಹಿತಿಗಳು ಎಂದಿಗೂ ಕೂಡ ಸಾಧನೆಯನ್ನ ಮಾಡ್ತಾರೆ. ಆ ಸಾಧನೆ ಯಾರಿಗೂ ಕೂಡ ತಿಳಿಯಲ್ಲ. ಯಾಕಂದ್ರೆ ಅವ್ರಿಗೆ ಪ್ರಶಸ್ತಿಗಳು ಬಂದಿಲ್ವಲ್ಲ. ಅದಕ್ಕಾಗಿ ಪ್ರಶಸ್ತಿ ಯಾರಿಗೆ ಬಂದಿರುತ್ತೋ ಅವರ ಸಾಧನೆ ಮಾತ್ರ ಇಡೀ ಸಮಾಜಕ್ಕೆ ತಿಳಿಯುತ್ತೆ. ತೆರೆಮರೆಯಲ್ಲಿ ಸಾಹಿತ್ಯವನ್ನ
ಪ್ರೀತಿಸ್ತಿರುವಂತಹ ವ್ಯಕ್ತಿಗಳು ಯಾರು ಅನ್ನೋದು ಯಾರಿಗೂ ಕೂಡ ತಿಳಿಯಲ್ಲ. ಇನ್ನು ಇವರ ಜೀವನವನ್ನ ಗಮನಿಸಿದಾಗ ನಮ್ಗೆ ಅರ್ಥ ಆಗುತ್ತೆ, ಅವರು ಕೇವಲ ಪುಸ್ತಕದಲ್ಲಿ ಬರೆಯುವವರಲ್ಲ, ಬದಲಾಗಿ ಪುಸ್ತಕದಲ್ಲಿ ಬರೆದಂತೆ ಜೀವಿಸುತ್ತಿರುವವರು. ಇದು ನಿಜ ಆಗ್ಬೇಕು. ಕೆಲವರು ಪುಸ್ತಕದಲ್ಲಿ ಮಾತ್ರ ಬರೀತಾರೆ, ಆದರೆ ಅದನ್ನ ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಳದೆ ಇದ್ಮೇಲೆ ಅದನ್ನ ಬರೆದ್ರೂ ಕೂಡ ಏನು ಪ್ರಯೋಜನ ಇಲ್ಲ. ಇಂತಹ ಸಾಹಿತ್ಯ ಉಳಿಬೇಕು ಅಂದ್ರೆ ಅದನ್ನ ಓದುವವರಿರ್ಬೇಕು, ಹಾಗೆ ಅದನ್ನ ಪ್ರೀತಿಸುವವರಿರ್ಬೇಕು, ಹಾಗೆ ಅದರಲ್ಲಿರ್ತಕ್ಕಂತಹ ಮೌಲ್ಯಗಳನ್ನ ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥವರು ಕೂಡ ಇರಬೇಕಾಗತ್ತೆ. ಇಂತಹ ಪರಂಪರೆಯಿಂದ ಬಂದರೂ ಕೂಡ ಯಾವುದೇ ಒಬ್ಬ ಸಾಹಿತಿಗೆ ತಾನು ಸತ್ಯವನ್ನ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಎದೆಗಾರಿಕೆ ಅನ್ನೋದು ಕೂಡ ಬಹಳ ಮುಖ್ಯ. ಯಾಕಂದ್ರೆ ನಾವು ನಿಜ ಸಂಗತಿಯನ್ನೇ ಹೇಳಿದಾಗ ನಮ್ಮನ್ನ ವಿರೋಧಿಸುವವರು ಕೂಡ ಇರ್ತಾರೆ, ನಮ್ಮನ್ನ ಪ್ರೀತಿಸುವವರು ಕೂಡ ಇರ್ತಾರೆ. ಇವೆರಡರ ನಡುವೆ ನಾವು ಬದುಕಬೇಕಾಗತ್ತೆ. ಇನ್ನು ಸರಳ ಜೀವನ, ಅವರು ನಾನು ದೊಡ್ಡವನು, ನಾನು ಲೇಖಕ ಅಂತ ಎಲ್ಲೂ ಕೂಡ ತೋರಿಸ್ಕೊಂಡಿಲ್ಲ. ಇವತ್ತಿಗೂ ಕೂಡ ಸರಳವಾಗಿ ಬದುಕ್ತಾ ಇರ್ತಕ್ಕಂಥ ವ್ಯಕ್ತಿತ್ವ. ಹಾಗೆ ವೈಜ್ಞಾನಿಕ ಅಂಶಗಳನ್ನ ಗಮನಿಸ್ತಾರೆ. ಯಾವುದೇ ಆದರೂ ಕೂಡ ವೈಜ್ಞಾನಿಕ ಸತ್ಯವನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತಕ್ಕಂಥದ್ದು ಇವರ ಮುಖ್ಯ ಉದ್ದೇಶ. ಇನ್ನು ಮುಂದಿನ ಭವಿಷ್ಯ ಮಕ್ಕಳ ಕೈಯಲ್ಲಿದೆ. ಮಕ್ಕಳನ್ನು ಪ್ರೀತಿಸ್ತಕ್ಕಂಥ ಗುಣ, ಹಾಗೆ ಅವರು ಬದುಕಿನಲ್ಲಿ ಕಂಡಂತಹ ಸತ್ಯವನ್ನ ನಮಗೆ ಸಾಹಿತ್ಯದ ರೂಪದಲ್ಲಿ ನೀಡ್ತಾ ಇದ್ದಾರೆ. ಅಂದ್ರೆ ಮುಂದಿನ ಪೀಳಿಗೆಗೆ ಅವರು ಉಳಿಸ್ಬೇಕು ಸಾಹಿತ್ಯವನ್ನ. ಮಕ್ಕಳು ಕೂಡ ಓದಬೇಕು, ಮಕ್ಕಳನ್ನ ನಾವು ಯಾವಾಗಲೂ ಕೂಡ ಪ್ರೀತಿಸಬೇಕು ಅಂತಕ್ಕಂತಹ ಪರಿಕಲ್ಪನೆಯನ್ನ ಹೊಂದಿದ್ದಾರೆ. ಹಾಗೆ ಯಾವುದೇ ವಿಷಯವನ್ನ ನಾವು ಅರ್ಥ ಮಾಡ್ಕೋಬೇಕು ಅಂದ್ರೆ ಅಲ್ಲಿ ನಿಜವಾದ ವೈಜ್ಞಾನಿಕ ಅಂಶವನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು. ಹಾಗೆ ಅವರ ಬದುಕಿನಲ್ಲಿ ಕಂಡುಕೊಂಡಂತಹ ಅನುಭವಗಳನ್ನ ಸಾಹಿತ್ಯದ ರೂಪದಲ್ಲಿ ನಮಗೆ ನೀಡ್ತಾ ಬರ್ತಾ ಇದ್ದಾರೆ. ಇನ್ನು ವಾಸ್ತವ ಅಂಶ ಏನಪ್ಪಾ ಅಂದ್ರೆ ಪ್ರತಿ ವ್ಯವಸ್ಥೆಯಲ್ಲೂ ಕೂಡ ಒಂದು ವೈಜ್ಞಾನಿಕ ಅಂಶ ಮೂಡಬೇಕು. ಅದು ರಾಜಕೀಯವಾಗಿರಬಹುದು, ಆರ್ಥಿಕವಾಗಿರಬಹುದು, ಸಾಮಾಜಿಕವಾಗಿರಬಹುದು. ಮೂಢನಂಬಿಕೆಯನ್ನು ನಂಬುವ ಬದಲು ಅದನ್ನು ಪ್ರಶ್ನಿಸುವ ಗುಣ ಹಾಗೂ ಮಕ್ಕಳಿಗೆ ಪ್ರಶ್ನೆ ಕೇಳ್ತಕ್ಕಂತಹ ಪರಿಕಲ್ಪನೆಯನ್ನ ಮೂಡಿಸ್ಬೇಕು. ನಾನು ಹೇಳಿದ್ದೆ ಸತ್ಯ, ನೀನೇನ್ ಹೇಳ್ತೀಯಾ ಅನ್ನೋ ಕೇಳೋ ಬದಲು ಇಲ್ಲ, ನನಗೆ ಗೊತ್ತಿಲ್ಲ, ನಾನು ತಿಳ್ಕೊಂಡು ಬಂದು ಹೇಳ್ತೀನಿ ಅನ್ನೋದು ಒಂದು ಮಾತಿದೆ. ಸೊ ಆ ಪ್ರಕಾರವಾಗಿ ಯಾವುದೇ ಒಬ್ಬ ಶಿಕ್ಷಕರು ತಮ್ಮನ್ನ ತಾವು ಜ್ಞಾನದಲ್ಲಿ ತೊಡಗಿಸ್ಕೋಬೇಕು ಅಂದ್ರೆ ಇಂತಹ ವ್ಯವಸ್ಥೆಗಳು ರೂಪುಗೊಳ್ಳಬೇಕು. ಆ ಸಂದರ್ಭದಲ್ಲಿ ನಮ್ಮ ಗುರುಸಿದ್ದಯ್ಯ, ಹುಚ್ಚಯ್ಯ, 12 ಮಠ ಅವರಂತಹ ಚಿಂತಕರ ಅಗತ್ಯ ಸಮಾಜಕ್ಕೆ ಇದ್ದೇ ಇದೆ. ಇನ್ನು ಕೊನೆಯದಾಗಿ ಹೇಳೋದಾದ್ರೆ ನಮ್ಮ ಗುರುಸಿದ್ದಯ್ಯ, ಹುಚ್ಚಯ್ಯ, 12 ಮಠ ಅವರು ತಮ್ಮದೇ ಆದಂತಹ ಚಿಂತನೆಯನ್ನು ಮೂಡಿಸಿಕೊಂಡಿದ್ದಾರೆ. ಸಮಾಜದಲ್ಲಿ ಮೂಢನಂಬಿಕೆಗಳು, ಪರಿಸರದ ಪ್ರೇಮಿ ಹಾಗೂ ಶಿಕ್ಷಣ ಪ್ರೇಮಿಯಾಗಿ, ಹಾಗೆ ಸಮಾಜದಲ್ಲಿರ್ತಕ್ಕಂತಹ ಮೌಢ್ಯಗಳನ್ನ ತೊಡೆದು ಹಾಕ್ತಕ್ಕಂಥದ್ದು, ಹಾಗೆ ಯಾವುದನ್ನೇ ಆದರೂ ಪ್ರಶ್ನಿಸತಕ್ಕಂತಹ ಗುಣವನ್ನ ಬೆಳೆಸ್ಕೊಳ್ಬೇಕು ಅಂತಕ್ಕಂತಹ ಪರಿಕಲ್ಪನೆಗಳು ಹಾಗೂ ಇವರ ಭವಿಷ್ಯದ ಆಲೋಚನೆಗಳು ನಿಜಕ್ಕೂ ಕೂಡ ಪ್ರತಿ ಸಾಹಿತಿಗೂ ಒಂದು ಹಿಡಿದ ಕೈಗನ್ನಡಿಯಾಗಬೇಕು. ಹಾಗೆ ಸಾಹಿತ್ಯದ ವಿದ್ಯಾರ್ಥಿಗಳು ಈ ಬಗ್ಗೆ ಆಲೋಚಿಸುವುದರ ಮೂಲಕ ಸಮಾಜದಲ್ಲಿ ನಡೀತಾ ಇರತಕ್ಕಂತಹ ಕ್ರೌರ್ಯವನ್ನು, ಮೂಢನಂಬಿಕೆಯನ್ನು ತಡೆಗಟ್ಟಿ ಸಮಾಜದ ಮುನ್ನುಡಿಗೆ ನಾವು ಕೂಡ ಪಾತ್ರರಾಗಬೇಕು. ಆಗ ಮಾತ್ರ ಇಂತಹ ಸಾಹಿತಿಗಳ ಈ ಮಾತುಗಳು ನಿಜಕ್ಕೂ ಕೂಡ ಶ್ಲಾಘನೀಯವಾಗೋದಕ್ಕೆ ಹಾಗೂ ಸಾಹಿತ್ಯದಲ್ಲಿ ಆಸಕ್ತಿ ಮೂಡಿಸೋದಕ್ಕೆ ಸಾಧ್ಯವಾಗುತ್ತೆ. ಇವರ ಹಲವಾರು ಸಾಹಿತ್ಯಗಳು ತಮ್ಮದೇ ಆದ ನೆಲೆಯಲ್ಲಿ ಮುಂದೆ ಸಾಗ್ತಾ ಇದೆ. ಇಂದಿಗೂ ಕೂಡ ಸಾಹಿತ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಕ್ಕಂತಹ ಗುರುಸಿದ್ದಯ್ಯ, ಹುಚ್ಚಯ್ಯ, 12 ಮಠ ಅವರು ನಿರಂತರವಾಗಿ ಸಾಹಿತ್ಯದಲ್ಲಿ ಮುಂದೆ ಸಾಗಲಿ ಹಾಗೂ ಅವರಿಗೆ ಇನ್ನಷ್ಟು ಶಕ್ತಿಯನ್ನ ನೀಡಲಿ. ಸಾಹಿತ್ಯ ಇನ್ನಷ್ಟು ಸಾಹಿತ್ಯಗಳು ಅವರಿಂದ ಬರಲಿ ಅಂತಕ್ಕಂಥ ಆಶಯದೊಂದಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷತೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದಾರೆ ಈ ಕೂಡಲೇ
ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್.